ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೇ ನಮೋ ವೇದಾಂತವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೇ. ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇ ರಥಂ ವೇದಾಬ್ಜಭಾಸ್ಕರಂ ವಂದೇ ಶಮಾದಿನಿಲಯಂ ಮುನಿಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಶಂಕಾರೋಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯಾ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಹರಿ ಓಂ. ಆದಿಶಂಕರ ಭಗವತ್ಪಾದರ ಭಾಷ್ಯ ವಿಷ್ಣು ಸಹಸ್ರನಾಮಕ್ಕೆ ಮೂರನೆಯ ನಾಮ ವಷಟ್ಕಾರ ಅನ್ನುವಂತಹ ನಾಮದ ಅರ್ಥವನ್ನು ಈ ದಿನ ನಾವು ನೋಡ್ತೇವೆ. ವಿಶ್ವಂ ವಿಷ್ಣು ಅನ್ನುವಂತಹ ಎರಡು ನಾಮದ ಅರ್ಥವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಈಗ ಮೂರನೇ ನಾಮವಾದ ವಷಟ್ಕಾರ ಅನ್ನುವಂತಹ ನಾಮದ ಅರ್ಥವನ್ನು ನೋಡಬೇಕು. ಆದಿಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯದ ಆಧಾರದ ಮೇಲೆ ವಿಷ್ಣು ಸಹಸ್ರನಾಮ ಮೂರನೇ ನಾಮ ವಷಟ್ಕಾರ ಎನ್ನುವುದೇನಿದೆ, ಇದು ಆಧ್ಯಾತ್ಮ ವಿಶ್ಲೇಷಣೆಯನ್ನು ಹೊಂದಿದೆ ಮತ್ತು ಕರ್ಮಕಾಂಡದ ವಿಶ್ಲೇಷಣೆಯನ್ನು ಹೊಂದಿದೆ. ಈ ಪ್ರಧಾನವಾಗಿ ಈ ಶಬ್ದದ ಅರ್ಥವನ್ನು ನಾವು ನೋಡಲೇಬೇಕು ಅಂತ ಅಂದರೆ ಅದು ಕರ್ಮಕಾಂಡವನ್ನೇ ಸಾಕ್ಷಿಸುವಂತಹ ಒಂದು ನಾಮ ವಷಟ್ಕಾರ ಅಂತ. ಅಂದರೆ ವೈದಿಕ ಶಬ್ದದಲ್ಲಿ ವಷಟ್ ಅನ್ನುವಂತಹ ಶಬ್ದ ಏನಿದೆ, ಈ ವಷಟ್ ಅನ್ನುವಂತಹದ್ದು ಕ್ರಿಯಾಶಬ್ದ. ಏನು ಅಂದರೆ ಹೋಮಕ್ಕೆ, ಹೋಮ ಅಂತ ಯಜ್ಞದ ಹವಿಸ್ ಹಾಕುವಂತಹ ಒಂದು ಶಬ್ದಕ್ಕೆ ವಷಟ್ ಅಂತ ಹೆಸರು. ಸಮರ್ಪಣೆ ಮಾಡುವಂಥದ್ದು ವಷಟ್ ಅಂತ. ಕಾರ ಅಂದರೆ ಮಾಡುವಂಥವನು ಅಥವಾ ಆಗುವಂಥದ್ದು, ವಷಟ್ಕಾರ ಅನ್ನುವಂಥದ್ದು. ಹೀಗೆ ವಿಷ್ಣು ಸಹಸ್ರನಾಮದ ಮೂರನೇ ನಾಮ. ಇದು ವಷಟ್ಕಾರ ಅನ್ನುವಂತಹ ಶಬ್ದಕ್ಕೆ ಯಜ್ಞಸ್ವರೂಪಿಯಾದಂತಹ ವಿಷ್ಣು ಅನ್ನುವಂತಹ ಒಂದು ಅರ್ಥ ಈಗ ನಮಗೆ ಸಿದ್ಧವಾಯಿತು. ಯಜ್ಞಸ್ವರೂಪಿಯಾದಂತಹ ವಿಷ್ಣು ಅಂತ ಆದರೆ ಇದಕ್ಕೆ ಪ್ರಮಾಣ ಎಲ್ಲಿದೆ ಅಂದರೆ ತೈತ್ರೇಯ ಸಂಹಿತೆಯಲ್ಲಿ ಒಂದು ಕಡೆ ಬರುತ್ತೆ, ಯಜ್ಞೋ ವೈ ವಿಷ್ಣು ಅಂತ. ಆ ಶ್ರುತಿಯ ವಾಕ್ಯವನ್ನು ನಾವು ಪ್ರಮಾಣೀಕರಿಸಿ ನೋಡಿದಾಗ ಆ ಯಜ್ಞವೆಲ್ಲವೂ ವಿಷ್ಣುವೇ ಅಂತ ಅರ್ಥ. ಮತ್ತು ನಾವು ಮಾಡುವಂತಹ ಎಲ್ಲ ಬ್ರಹ್ಮಯಜ್ಞದಿಂದ ಹಿಡಿದು ಎಲ್ಲ ಯಜ್ಞಗಳ ತನಕಲೂ ನಾವು ಮಾಡುವಂಥ ಅಶ್ವಮೇಧದ ತನಕ ಎಲ್ಲ ಯಾಗಗಳು ಆ ಮಹಾವಿಷ್ಣುವಿನ ಸ್ವರೂಪವೇ, ಆ ಪರಮಾತ್ಮನ ಸ್ವರೂಪವೇ. ಅಂದರೆ ನಾವು ಭಗವಂತನಿಗೆ ಏನೋ ಸಮರ್ಪಿಸುವಂಥಷ್ಟು ದೊಡ್ಡವರಲ್ಲ, ಆದರೂ ಸಹ ನಾವು ನಮ್ಮ ಭಕ್ತಿಯಿಂದ ಏನೋ ಸಮರ್ಪಿಸ್ತಿದ್ದೇವೆ ಅಥವಾ ನಮ್ಮ ಸ್ವಾರ್ಥದಿಂದ ನಮಗೇನೋ ಬೇಕು, ಅದರಿಂದಾಗಿ ನಾವು ಅವನಿಗೆ ಅರ್ಪಿಸ್ತಾ ಇದ್ದೀವಿ ಅಂತ ಇದರ ಅರ್ಥ ತಿಳ್ಕೊಬೋದು. ಯಜ್ಞಸ್ವರೂಪಿ ಭಗವಂತ ಏನು ಮಾಡ್ತಾನೆ? ಯಜ್ಞಸ್ವರೂಪಿಯಾದಂತಹ ಭಗವಂತ ನಮ್ಗೆ ಏನನ್ನು ಹೇಳಿಕೊಡ್ತಾನೆ ಅಂದರೆ ತ್ಯಾಗದ ಬುದ್ಧಿಯನ್ನು ಹೇಳಿಕೊಡ್ತಾನೆ. ತ್ಯಾಗ ಮಾಡುವಂಥದ್ದು. ಯಜ್ಞ ಅಂದ್ರೇನು ಅಂದರೆ ತ್ಯಾಗ. ಹವಿರ್ದಾನ, ಹವಿಸ್ಸನ್ನು ದಾನ ಮಾಡುವಂಥದ್ದು ಯಜ್ಞ. ನಾವು ಯಾರಿಗೋ ದಾನ ಕೊಟ್ವಿ ಅಂದರೆ ಅದು ಸಹ ಒಂದು ಯಜ್ಞ. ನಾವು ಏನನ್ನೇ ತ್ಯಾಗ ಮಾಡಿದರೂ ಅದೆಲ್ಲವೂ ಒಂದು ಯಜ್ಞ. ನಾವು ಮಾಡುವಂತಹ ಎಲ್ಲ ಕರ್ಮಗಳು ಒಂದು ಯಜ್ಞ. ಇದನ್ನು ನಿಯಾಮಕನಾದಂಥವನು, ಇದನ್ನು ನಿಯಂತ್ರಿಸುವಂಥವನು, ಇದನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂತಹ ಪರಮಾತ್ಮನ ಹೆಸರು ವಷಟ್ಕಾರ ಅಂತ. ಈಗ ಕರ್ಮಕಾಂಡ ಮತ್ತು ಭಗವಂತನ ಈ ವಿಚಾರ, ಈ ಕರ್ಮಕಾಂಡಕ್ಕೆ ಹೊಂದಂತಹ ಈ ನಾಮವನ್ನು ನೋಡಬೇಕಾದ್ರೆ ಒಂದು ಕರ್ಮಕಾಂಡದ ಒಂದು ಕಥೆಯನ್ನು, ಒಂದು ಹಾಸ್ಯಾಸ್ಪದವಾಗಿದೆ ಒಂದು ಕಥೆಯನ್ನು ನೋಡ್ತಾ ನಾವು ಇದನ್ನು ಕೇಳ್ಬೋದು. ಏನಂದರೆ ಒಬ್ಬ ಭಕ್ತ ಇದ್ದಂತೆ, ಮತ್ತು ಅವನ ದೇವರ ಹತ್ರ ಹೋದ. ಯಾವುದೋ ಒಂದು ಅವನ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ವಿಷ್ಣು ಅಂತಲೇ ಇಟ್ಕೊಳ್ಳೋಣ. ಅಲ್ಲಿ ಹೋಗಿ ಅವನು ಕೇಳ್ದ, ದೇವರೇ ನನಗೆ ತುಂಬ ಕಷ್ಟ ಇದೆ, ನಾನು ನಿನ್ನ ಭಕ್ತ, ಅದರಿಂದ ನೀನು ನನಗೇನು ಮಾಡಬೇಕು ಅಂದರೆ ನನ್ನ ಮೇಲೆ ತುಂಬ ದಯೆಯನ್ನು ತೋರಿಸಿ ನಾನೊಂದು ಲಾಟ್ರಿ ಚೀಟಿಯನ್ನು ತೆಗಿತೀನಿ, 1 ಕೋಟಿ ರೂಪಾಯಿದು, ಅದು ನನಗೆ ಸಿಗುವಂತೆ ನೀನು ಮಾಡಬೇಕು. ಮತ್ತು ಹಾಗೆ ಲಾಟ್ರಿ ಏನಾದರೂ ನನಗೆ ಹೊಡಿತಂತಾದರೆ ಅದರಲ್ಲಿ ಅರ್ಧ ಪಾಲು ನಿನಗೆ, ಇನ್ನು ಅರ್ಧ ನನಗೆ ಅಂತ. ಅವನು ದೇವರ ಹತ್ರ ಒಂದು 1/2 ಕೋಟಿ ನಿನಗೆ, ಇನ್ನು ಅರ್ಧ ನನಗೆ ಅಂತ ಒಂದು ಇದು ಮಾಡಿಕೊಂಡ. ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡ. ಆ ರೀತಿ ಒಂದು ಹರಕೆ ಮಾಡಿಕೊಂಡ.
ಮತ್ತು ಹೋದ, ಅಲ್ಲಿ ಹೋಗಿ ಲಾಟ್ರಿ ಚೀಟಿಯನ್ನು ತೆಗೆದ. ಸ್ವಲ್ಪ ದಿನ ಆದಮೇಲೆ ಅವನ ಒಂದು ಪುಣ್ಯ ಚೆನ್ನಾಗಿತ್ತು ಅನಿಸತ್ತೆ, ಅವನಿಗೆ ಲಾಟ್ರಿ ಹೊಡೀತು ಮತ್ತು 1 ಕೋಟಿ ಅವನಿಗೆ ಬಂತು. ಇವಾಗ ಅವನು ಕೋಟ್ಯಾಧೀಶ್ವರ. ಮತ್ತು ಕೋಟಿ ಬಂತಲ್ಲ, ಮತ್ತು ದೇವಸ್ಥಾನಕ್ಕೆ ಹೋದ. ದೇವರೇ ನೋಡು, ನಿನಗೆ ಹಣದ ಅವಶ್ಯಕತೆ ಏನಿದೆ? ನೀನೆಲ್ಲ ಸೃಷ್ಟಿ ಮಾಡೋನು, ನೀನೇ ಎಲ್ಲ ಕಾಯೋನು, ಮತ್ತು ನಿನಗೇನು ಹಣದ ಅವಶ್ಯಕತೆ ಇದೆ? ಆದ್ದರಿಂದ ಈ 50 ಲಕ್ಷನ ನಾನೇ ಇಟ್ಕೊತೀನಿ, ಮತ್ತು ನಾನು ಇನ್ನೊಂದು ಜನ್ಮ ಎತ್ತು ಬಂದಾಗ ನಿನಗೆ ಅಡ್ವಾನ್ಸ್ ಆಗಿ ಅದನ್ನು ತಲುಪಿಸ್ಬಿಡ್ತೀನಿ ಅಂತ ಹೇಳಿ ಆ ಭಕ್ತ ಜಾರ್ಕೊಂಡ ಅಂತ. ಆದರೆ ಇಲ್ಲಿ ಇವಾಗ ನಾವು ಅದ್ವೈತ ಭಾವಕ್ಕೆ ಬರಬೇಕು. ಇವಾಗ ನಾವೇನು ತಿಳ್ಕೊಬೇಕು? ಆ ಭಕ್ತ ಹರಕೆ ಹೊರಬೇಕು ಅಂತ ಬುದ್ಧಿ ಕೊಟ್ಟವನು ಯಾರು? ಅದು ಭಗವಂತನೇ. ಲಾಟ್ರಿ ಗೆಲ್ಲುವಂತೆ ಅವನ ಕರ್ಮಫಲದ ನಿಯಾಮಕನೇ ಯಾರು? ಅದು ಭಗವಂತನೇ. ಕೊನೆಯವರೆಗೆ ಆ ಭಕ್ತ ಆ ಜಿಪುಣಾಸಿತನವನ್ನು ಅಲ್ಲಿ ತೋರಿಸೋಕ್ಕೆ ಸಾಕ್ಷಿಯಾದವನು ಯಾರು? ವಿಟ್ನೆಸ್ ಆದವನು ಯಾರು? ಅದು ಭಗವಂತನೇ. ಅದರಿಂದಾಗಿ ಈ ಕರ್ಮಕಾಂಡವನ್ನು ನಾವು ಮಾಡಬೇಕಾದ್ರೆ ಪ್ರತಿಯೊಂದು ಕ್ರಿಯೆ, ಅದು ಯಜ್ಞ, ಪೂಜೆ ಏನೇ ಆಗಿರ್ಬೋದು, ಅದನ್ನು ಭಗವಂತನಿಗೆ ಅರ್ಪಿಸುವಂತಹ ಭಾವವನ್ನು ಕಲಿಬೇಕು. ಆಯ್ತಪ್ಪ, ಇನ್ನು ನಮಗೆಲ್ಲ ಕೆಲಸ ಆಯಿತು, ಇನ್ನೇನು ದೇವರ ಅವಶ್ಯಕತೆ ಇದೆ? ಗಣಪತಿ ಹಬ್ಬ ಆಯಿತು, ಇನ್ನೇನು ಪೂಜೆ ಮಾಡೋದು? ಹಾಗಲ್ಲ. ಆ ನಿತ್ಯವೂ ಸಮರ್ಪಣೆ ಆಗುವಂತಹ ಭಾವವನ್ನಿದ್ದಾಗ ಮಾತ್ರ ಆ ನಿಜವಾದ ಆ ದೇವತೆಯ ಅನುಗ್ರಹ ನಮಗೆ ಪ್ರಾಪ್ತವಾಗ್ತದೆ, ಅಥವಾ ನಿಜವಾದ ಚಿತ್ತಶುದ್ಧಿ ನಮಗೆ ಪ್ರಾಪ್ತವಾಗ್ತದೆ. ನಿತ್ಯವೂ ಆ ಕರ್ಮಕಾಂಡ ಅನ್ನುವಂಥದ್ದು ಏನಿದೆ, ಸಂಧ್ಯಾವಂದನೆ ಮಾಡಬೇಕು, ನಿತ್ಯವೂ ಮಾಡಲೇಬೇಕು, ಅದನ್ನು ಬಿಡಬಾರ್ದು. ಆ ರೀತಿಯಾಗಿ ಆ ವಷಟ್ಕಾರ ಅನ್ನುವಂಥ ನಾಮ ಏನು ಹೇಳಿಕೊಡುತ್ತೆ? ತ್ಯಾಗ ಮಾಡುವಂಥದ್ದು, ಮತ್ತು ನಿತ್ಯವಾಗಿಯೂ ಅದನ್ನು ಅನುಚಾನವಾಗಿ ನಡೆಸ್ಕೊಂಡು ಹೋಗುವಂಥದ್ದು. ಹೀಗೆ ನಮಗೆ ಅದು ಹೇಳಿಕೊಡುತ್ತೆ. ಇನ್ನೊಂದು ವಿಶೇಷ, ಇವಾಗ ಏನು ನಾವು ನೋಡಬೇಕು? ಆಯ್ತು, ವಷಟ್ಕಾರ ನಾಮ ವಿಷ್ಣುವಿಗೆ ನಾವು ನೋಡಿದ್ವಿ. ಆದರೆ ಇದನ್ನು ಇನ್ನೂ ಆಧ್ಯಾತ್ಮವಾಗಿ ನೋಡಿದಾಗ ನಾವು ಭಗವದ್ಗೀತೆ ಒಂದು ಶ್ಲೋಕ ಇದೆ, ವಷಟ್ಕಾರ ಯಜ್ಞಸ್ವರೂಪಿ ಭಗವಂತ ಅಂತ ಹೇಳಬೇಕಾದ್ರೆ, ನಾವು ಮಾಡಿದಂತಹ ಎಲ್ಲ ಕರ್ಮಗಳಾಗಿರ್ಬೋದು, ನಮ್ಮ ಎಲ್ಲವೂ ಚಿಂತನೆ ಏನೇನಿದೆ ಎಲ್ಲವೂ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಬೇಕು ಅಂತ ಒಂದು ಮಾತು ಆ ಭಗವದ್ಗೀತೆಯಲ್ಲಿದೆ. ಏನು ಭಗವದ್ಗೀತೆಯಲ್ಲಿ ಆ ಕೃಷ್ಣ ಪರಮಾತ್ಮ ಯಾವ ರೀತಿಯಾದ ಒಂದು ಉಪದೇಶ ಮಾಡಿದ ಅಂದರೆ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಬ್ರಹ್ಮಾರ್ಪಣವಾಗುವಂತಹದ್ದು ಬ್ರಹ್ಮ ಹವಿಹಿ, ಬ್ರಹ್ಮನಿಗೆ ಹವಿಸ್ಸನ್ನು ಕೊಡು, ಬ್ರಹ್ಮನಿಗೆ ಅದನ್ನು ಸಮರ್ಪಣೆ ಮಾಡು. ಬ್ರಹ್ಮಾಗ್ನೌ ಬ್ರಹ್ಮನೆಂಬುವಂತಹ ಅಗ್ನಿಯಲ್ಲೇ, ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ, ಬ್ರಹ್ಮನಿಗೆ ಕೊಟ್ಟಂತಹ ಹವಿಸ್ಸು. ಕೊನೆಗೆ ಏನು ಉಳಿಯುತ್ತೆ? ಬ್ರಹ್ಮ ಮಾತ್ರ ಉಳಿಯುತ್ತೆ. ಈ ರೀತಿಯಾಗಿ ಆ ಜ್ಞಾನಾಗ್ನಿಯಲ್ಲಿ ವಷಟ್ಕಾರ, ಆ ಜ್ಞಾನಾಗ್ನಿಯ ಸ್ವರೂಪವಾದ ಭಗವಂತನನ್ನು ವಷಟ್ಕಾರ ಅನ್ನುವಂತಹ ಒಂದು ಅರ್ಥವು ನನ್ನ ಮನಸ್ಸಿಗೆ ಅನ್ನಿಸ್ತದೆ. ಯಾಕೆಂದರೆ ಆ ವಷಟ್ಕಾರ ಅನ್ನುವಂಥದ್ದನ್ನು ಬರೀ ಕರ್ಮಕಾಂಡಕ್ಕೆ ತೊಗೊಂಡ್ಬಿಟ್ರೆ ಲೌಕಿಕವಾಗಿಬಿಡ್ತಾನೆ ಭಗವಂತ. ಅದರಿಂದಾಗಿ ಭಗವಂತನು ಆಧ್ಯಾತ್ಮದಲ್ಲಿ ನೋಡಬೇಕು ಅಂದರೆ ನಾವು ಆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಆ ಶ್ಲೋಕವನ್ನು ನೆನ್ಕೋಬೇಕು. ಅವಾಗೇನಾಗುತ್ತೆ? ಅವಾಗ ಭಗವಂತ ನಮ್ಮೊಳಗಿರುವಂತಹ ಎಲ್ಲ ಕಲ್ಮಶವನ್ನು ಸುಟ್ಟಾಕ್ತಾ ಇದ್ದಾನೆ, ಹಾಗೂ ನಾವು ಮಾಡುವಂತಹ ಎಲ್ಲ ಪಾಪಕರ್ಮಗಳನ್ನು ನಾವು ತೊಳ್ಕೊತಾ ಇದ್ದೀವಿ. ಈ ರೀತಿಯಾಗಿ ನಮಗೆ ಆ ಪಾಪವೋ ಪುಣ್ಯವೋ ಎಲ್ಲವನ್ನೂ ನಾವು ತೊಳ್ಕೊತಾ ಇದ್ದೀವಿ ಅನ್ನುವಂತಹ ಒಂದು ಭಾವ ನಮಗೆ ಬೆಳೀತದೆ. ಹಾಗೆ ಈ ಸಮರ್ಪಣೆ ಭಾವವನ್ನು ಹೇಳಿಕೊಡುವಂತಹ ವಾಕ್ಯವೇ ಈ ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಅನ್ನುವಂತಹ ಅರ್ಥವನ್ನು ತೋರಿಸುವಂತಹ ವಷಟ್ಕಾರ ಅನ್ನುವಂತಹ ನಾಮ. ಅದರಿಂದಾಗಿ 3ನೇ ನಾಮ ವಿಷ್ಣು ಸಹಸ್ರನಾಮದಲ್ಲಿ ವಷಟ್ಕಾರ ಅಂತ ಇದೆ. ಮತ್ತು ಮುಂದಿನ ನಾಮವನ್ನು ನಾಳೆ ನೋಡೋಣ. ಹರಿ ಓಂ.